ಇನ್ನೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ರೆಬೆಲ್ಸ್ ತಂಡ ಮತ್ತೆ ಆಕ್ಟಿವ್ ಆಗಿಬಿಟ್ಟಿದ್ದಾರಾ? ಬಿಜೆಪಿಯಲ್ಲಿಯೇ ಇನ್ನೊಂದು ಬಂಡಾಯ ಶುರುವಾಗಿದೆಯಾ ಈಗ ಅಂತ ಪ್ರಶ್ನೆ ಇದೆ. ವಕ್ಫ್ ವಿರುದ್ಧ ರಾಜ್ಯಾದ್ಯಂತ ಜನಾಂದೋಲನ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳರು ಕರೆ ಕೊಡ್ತಾರೆ. ರಾಜ್ಯಾದ್ಯಂತ ಒಂದು ದೊಡ್ಡ ಹೋರಾಟ ಆಗಬೇಕು ಈ ವಿಚಾರದಲ್ಲಿ ಅಂತ ಹೇಳಿ ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೂ ಕೂಡ ಜಾಗೃತಿ ಅಭಿಯಾನ ಸಾಗಬೇಕು. ನವೆಂಬರ್ 25ರಿಂದ 1 ತಿಂಗಳ ಕಾಲ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತಾರೂಢ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕು, ಜೊತೆಗೆ ಜನಜಾಗೃತಿಯನ್ನು ಕೂಡ ಮೂಡಿಸಬೇಕಾಗಿದೆ ಅಂತೇಳಿ ಯತ್ನಾಳ್ ಒಂದು ಕಡೆ ಕರೆ ಕೊಡ್ತಾರೆ. ಯತ್ನಾಳ್ ನೇತೃತ್ವದಲ್ಲಿ ವಕ್ಫ್ ಜಾಗೃತಿ ಜಾಥಾಗೆ ರೂಪುರೇಷೆ ಒಂದು ಕಡೆ ಸಿದ್ಧವಾಗ್ತಾ ಇದೆ. ಹೈಕಮಾಂಡ್ ಅನುಮತಿಗೂ ಕೂಡ ಇವರು ಯಾರೂ ಕಾಯ್ತಾ ಇಲ್ಲ. ಇಲ್ಲಿ ನಾವು ನಡೆದಿದ್ದೇ ದಾರಿ, ಹೋಗೋಣ, ದೊಡ್ಡ ಹೋರಾಟವನ್ನು ಮಾಡೋಣ, ಇನ್ನೇನು ನಾವು ಪ್ರತಿಪಕ್ಷ ಅಂತ ಅನ್ಸ್ಕೊಂಡಿರೋದು ನಾವಿಲ್ಲಿ ಅಂಥೇಳಿ ಯತ್ನಾಳ್ರ ಒಂದು ವಾದ. ಈ ಥರ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದರೆ ಇದೊಂದು ಜಾಗೃತಿ ಅಭಿಯಾನವಾಗಿ ಸಾಗ್ತಾ ಇದೆಯಾ ಅಥವಾ ಯತ್ನಾಳ್ ಶಕ್ತಿ ಪ್ರದರ್ಶನವಾ ಅಂತ ಒಂದು ಡೌಟ್ ಕೂಡ ಒಂದು ಕಡೆ ಬರ್ತಾ ಇದೆ. ಯತ್ನಾಳ್ ಬಿ ಜೆ ಪಿಯಲ್ಲಿ ತಮ್ಮ ಸ್ಥಾನಮಾನ ಏನು, ತಮ್ಮ ತಾಕತ್ತೇನು, ತಮ್ಮ ಶಕ್ತಿ ಏನು ಅಂತ ತೋರಿಸ್ಬೇಕು ಅಂಥೇಳಿ ಈ ಥರದ ಜಾಥಾಗೆ ಕರೆ ಕೊಟ್ರ. ಹೈಕಮಾಂಡ್ಗೂ ಕೇರ್ ಮಾಡದೆ, ರಾಜ್ಯಾಧ್ಯಕ್ಷರಿಗೂ ಕೇರ್ ಮಾಡದೆ ಈ ರೀತಿ ಒಂದು ಗುಂಪನ್ನು ಕಟ್ಟಿಕೊಂಡು ಹೊರಡ್ತಾ ಇದ್ದಾರೆ ಯತ್ನಾಳ್ರು ಅಂಥೇಳಿ ರಾಜ್ಯಾಧ್ಯಕ್ಷ ವಿರೋಧಿ ಬಣದ ಹೆಸರುಗಳೇ ಜಾಥಾದಲ್ಲಿ ಮುಂಚೂಣಿಯಲ್ಲಿವೆ. ಯಾರೆಲ್ಲ ವಿಜೇಂದ್ರ ಅವ್ರನ್ನ ಕಂಡ್ರೆ ಆಗಲ್ವೋ, ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಬಿ ಜೆ ಪಿಯಲ್ಲಿ ಒಂದು ಬಣ ಇದೆಯೋ ಆ ಎಲ್ಲ ಹೆಸರುಗಳು ಕೂಡ ಯತ್ನಾಳ್ ಜೊತೆಲಿ ತಳಕು ಹಾಕೊಂಡು ಕೂತಿವೆ. ಈಗ ಬಹುಶಃ ವಕ್ಫ್ ಜಾಥಾ ಇವರು ಜಾಗೃತಿ ಜಾಥಾ ಮೂಡಿಸ್ತೀವಿ ಅಂತ ಹೋದರೆ ಆ ಎಲ್ಲರೂ ಕೂಡ ಅವ್ರ ಜೊತೆಗೆ ಹೆಜ್ಜೆ ಹಾಕಬಹುದು. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ತಂಡ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ಪೂಜೆ ಕೂಡ ಮಾಡಿಸಿದ್ದಾರೆ. ಸೊ ಬಿ ಜೆ ಪಿಯ ರೆಬೆಲ್ಸ್ ತಂಡ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ನೆಕ್ಸ್ಟ್ ಅಭಿಯಾನಗಳಿಗೆ ಒಂದು ಕಡೆ ರೆಡಿ ಆಗ್ತಾ ಇದ್ದಾರೆ. ಯಾರು ಬೇಕಾದರೂ ಈ ಅಭಿಯಾನದಲ್ಲಿ ಭಾಗವಹಿಸ್ಬೋದು ಅಂತೇಳಿ ಈ ರೆಬೆಲ್ಸ್ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಯತ್ನಾಳ್ ತಂಡಕ್ಕೆ ದಿನೇ ದಿನೇ ಶಕ್ತಿ ಜಾಸ್ತಿ ಆಗ್ತಾ ಇದೆಯಾ? ಆರಂಭದಲ್ಲಿ ವಿಜೇಂದ್ರ ಅವರ ವಿರುದ್ಧವಾಗಿ ಮಾತ್ರ ಯತ್ನಾಳ್ರು ಮಾತನಾಡ್ತಾ ಇದ್ದರು, ಆದರೆ ನಂತರ ದಿನಗಳಲ್ಲಿ ರೆಬೆಲ್ ತಂಡದಲ್ಲಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ವಿಜೇಂದ್ರ ವಿರೋಧಿಯಾಗಿ ಹೇಳಿಕೆಯಲ್ಲೇ ಕೊಟ್ಟವರು ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಯತ್ನಾಳ್ ತಂಡವನ್ನು ಸೇರಿಕೊಳ್ತಾ ಇದ್ದಾರೆ. ಇದೀಗ ವಕ್ಫ್ ಜಾಥಾದಲ್ಲಿ ರೆಬೆಲ್ಸ್ ತಂಡದ ಅಧಿಕೃತ ಸದಸ್ಯರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರಿದ್ದಾರೆ, ಶಾಸಕರು, ರಮೇಶ್ ಜಾರಕಿಹೊಳಿ ಶಾಸಕ, ಅರವಿಂದ್ ಲಿಂಬಾವಳಿ ಮಾಜಿ ಶಾಸಕ, GM ಸಿದ್ದೇಶ್ವರ ಮಾಜಿ ಸಂಸದ, ಪ್ರತಾಪ ಸಿಂಹ ಮಾಜಿ ಸಂಸದ, ಕುಮಾರ್ ಬಂಗಾರಪ್ಪ ಮಾಜಿ ಶಾಸಕ, BG ಹರೀಶ್ ಶಾಸಕ, ಅಣ್ಣಾ ಸಾಹೇಬ್ ಜೊಲ್ಲೆ ಮಾಜಿ ಸಂಸದ, BV ನಾಯಕ್ ಮಾಜಿ ಸಂಸದ, ಹೊಳಲ್ಕೆರೆ ಚಂದ್ರಪ್ಪ ಶಾಸಕ, ಇಷ್ಟೂ ಜನ ಇದೀಗ ಒಂದು ತಂಡವಾಗಿದ್ದುಕೊಂಡು ನೋಡಬೇಕಾಗತ್ತೆ. ಏನು ಈ ವಕ್ಫ್ ವಿರುದ್ಧದ ಜನಜಾಗೃತಿ ಅಭಿಯಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಎಷ್ಟರ ಮಟ್ಟಿಗೆ ಈ ತಂಡ ಈ ಜಾಥಾನ ಕ್ಯಾರಿ ಮಾಡುತ್ತೆ, ಜೊತೆಗೆ ಇದ್ರ ಜೊತೆಲಿ ಇನ್ನೂ ಯಾರ್ಯಾರು ಸೇರ್ತಾರೆ, ರಾಜ್ಯಾಧ್ಯಕ್ಷರೇನಾದರೂ ಅಧಿಕೃತವಾಗಿ ಅಂತ ಬಂದಾಗ ಇದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ, ನಮ್ಮ ಮಾತು ಕೇಳಿದ್ರೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಇದ್ರ ಮೇಲೆ ಕ್ರಮಕ್ಕೆ ಮುಂದಾಗ್ತಾರ ನೋಡಬೇಕು. ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಕುಮಾರ್ ಅವರಾಗಿರ್ಬೋದು, GM ಸಿದ್ದೇಶ್ವರ ಅವರಾಗಿರ್ಬೋದು, ಪ್ರತಾಪ್ ಸಿಂಹ ಅವರಾಗಿರ್ಬೋದು, ನಮ್ಮೆಲ್ಲರಿಗೂ ಮತ್ತು ನಾವೊಂದು ಸಮಿತಿಯನ್ನು ಮಾಡಿಕೊಂಡು ಬೀದರ್ನಿಂದ ನಾಳೆ 25ನೇ ತಾರೀಕಿಗೆ ವಕಫ್ ಜಾಗೃತಿಯನ್ನು ಮಾಡುತ್ತಾ ವಕಫ್ ಅನ್ನೋಂಥ ಒಂದು ಕರಾಳ ಶಾಸನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದ್ರ ಮೂಲಕ ಈ ರಾಜ್ಯದ ರೈತರು, ಮಠ ಮಂದಿರಗಳು, ದೇವಸ್ಥಾನಗಳು ಮತ್ತು ಸರ್ಕಾರಿ ಭೂಮಿ ಇವತ್ತು ವಿಧಾನಸೌಧನೂ ಅವ್ರದ್ದೇ ಇರ್ತಾರೆ, ಮೆಜೆಸ್ಟಿಕ್ನೂ ಅವ್ರದ್ದೇ ಇರ್ತಾರೆ, ಅದರ ವಿರುದ್ಧ ಒಂದು ಜನಾಂದೋಲನವನ್ನು ರಚಿಸಬೇಕಂತ ಹೇಳಿ ಇವತ್ತು ಬೆಳಿಗ್ಗೆ ನಾವು ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ ಅವರು, ಅರವಿಂದ್ ಲಿಂಬಾವಳಿ ಅವರು, GM ಸಿದ್ದೇಶ್ ಅವರು, ಚಂದ್ರಪ್ಪನವರು, BP ಹರೀಶ್ ಅವರು ಒಂದು 11 ಜನ ತಂಡ ಮಾಡಿಕೊಂಡು ಬೀದರ್ನಿಂದ ಚಾಮರಾಜನಗರವರೆಗೆ ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೆ ಒಂದು ಜಾಗೃತಿ ಅಭಿಯಾನ ಮಾಡಬೇಕು. ಕೊನೆಗೆ ಸಮಾರೋಪವನ್ನು ಬೆಂಗಳೂರಿನಲ್ಲಿ ಮಾಡಬೇಕಂತ ನಿರ್ಣಯ ಮಾಡಿ, ಯಾರು ಮಠ ಮಂದಿರಗಳ